ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನಾನು ಯೂಸ್ ಮಾಡಿಬಿಟ್ಟು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇಷ್ಟು ದಿನ ಯಾಕೆ ಯೂಟ್ಯೂಬ್ ವೀಡಿಯೋ ಮಾಡಿರಲಿಲ್ಲ ಅಂತ ಅಂದರೆ ನಂದು ಮದುವೆ ಆಯಿತು. ಹಂಗಾಗ್ಬಿಟ್ಟು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಸಿಗಲಿಲ್ಲ. ಹಂಗಾಗ್ಬಿಟ್ಟು ಮಾಡಲಿಲ್ಲ. ನಾನು ಇವತ್ತಿಂದ ಮತ್ತೆ ಯೂಟ್ಯೂಬ್ಗೆ ಒಳ್ಳೆ ವೀಡಿಯೋಸ್ಗಳ್ನ ಹಾಕ್ತಾಯಿದ್ದೀನಿ. ಏನು ಅಂತಂದರೆ ನಿಮ್ಗೆ ಯಾವುದೇ ವೀಡಿಯೋ ಕಂಟೆಂಟ್ ತಂದ್ರೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗೋ ಅಂಥದ್ದನ್ನೇ ತರ್ತೀನಿ. ಮತ್ತು ನಾನು ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ಕೂಡ ನಾನು ಯೂಸ್ ಮಾಡಿಯೇ ನಿಮಗೆ ಹೇಳುವಂಥದ್ದು. ನಾನಿವತ್ತು ನಿಮಗೆ ಕಾರ್ಮೆಸಿ ಅವ್ರದ್ದು ಬಾಡಿ ಲೇಸರ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಂಟಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಕಾರ್ಮೆಸಿ ಅವ್ರದ್ದು ಬಾಡಿ ಲೇಸರ್ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದೆ. ಇದು ಬಂದುಬಿಟ್ಟು ನನಗೆ ಫ್ಲಿಪ್ಕಾರ್ಟಲ್ಲಿ ಲೈಕ್ ಆಫರ್ ನಡೀತಾ ಇತ್ತು. ನನಗೆ 200 ರುಪೀಸ್ಗೆ ಸಿಕ್ಕಿತ್ತು. ಇದು ಬಂದುಬಿಟ್ಟು ಆಫರಲ್ಲಿ ಕಾರ್ಮೆಸಿ ಅವ್ರದ್ದು ಬಾಡಿ ಲೇಸರ್. ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನಾನು ಹೋದ ಸಾರಿ ಸಿರೋನಾ ಅವ್ರದ್ದು ಬಾಡಿ ಲೇಸರ್ ಯೂಸ್ ಮಾಡ್ತಾಯಿದ್ದೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ಬನ್ನಿ. ನಾನು ಫಸ್ಟು ಸಿರೋನಾ ಅವ್ರದ್ದು ಬಾಡಿ ಲೇಸರ್ನ ಯೂಸ್ ಮಾಡ್ತಾಯಿದ್ದೆ. ಅದು ಬಂದುಬಿಟ್ಟು ಶೇವ್ ಅಷ್ಟು ಇದಾಗ್ತಾ ಇರಲಿಲ್ಲ, ಏರ್ ಕೂಡ ಬೇಗ ರಿಮೂವ್ ಆಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟು ನಾನು ಅದನ್ನ ಬಿಸಾಕ್ಬಿಟ್ಟು ನಾನು ಕಾರ್ಮೆಸಿ ಅವ್ರದ್ದು ಬಾಡಿ ಲೇಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ತರಿಸಿದ್ದೆ ನಾನು ಇದನ್ನು, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಆದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಲೇಸರ್ ಬಂದುಬಿಟ್ಟು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಬ್ಲೇಡ್, ಪ್ರಿಸಿಷನ್, ಡುಪ್ಲಿಕೇಶನ್ ಸ್ಟ್ರಿಪ್, ಅಲೋವೆರಾ, ವಿಟಮಿನ್ ಇ ಎಲ್ಲ ಕೊಟ್ಟಿದ್ದಾರೆ. ಈ ಥರ ಇದೆ, ಇಲ್ಲಿ ನೋಡಿ ಈ ಥರ ಇದೆ. ಇದು ಬಂದುಬಿಟ್ಟು ಈ ಥರ ಪುಟ್ಟು ಬಾಕ್ಸಲ್ಲಿ ಕೊಡ್ತಾರೆ ನಿಮಗೆ. ಇದು ಬಂದುಬಿಟ್ಟು ಕಾರ್ಮೆಸಿ ಅವ್ರದ್ದು ಬಾಡಿ ಲೇಸರು. ಇಲ್ಲಿ ನೋಡಿ ಈ ಥರ ಇದೆ. ಇದು ಬಂದುಬಿಟ್ಟು ಲೇಸರು. ಇದು ಏನು ಅಂತ ಅಂದರೆ, ನೀವು ಯಾವುದೇ ಕ್ರೀಮ್ ಅಥವಾ ಜೆಲ್ ಅಥವಾ ಸೋಪ್ನ ಹಚ್ಕೊಂಡ್ಬಿಟ್ಟು ಶೇವ್ ಮಾಡ್ಕೊಳೋಂಥ ಅಗತ್ಯ ಇಲ್ಲ. ಯಾಕೆ ಅಂತ ಅಂದರೆ ಇದು ಬಂದುಬಿಟ್ಟು 5 ಬ್ಲೇಡ್ಸನ್ನು ಹೊಂದಿದೆ. ಮತ್ತು ಇದು ಬಂದುಬಿಟ್ಟು ಅಲೋವೆರಾ ಮತ್ತು ವಿಟಮಿನ್ ಇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಕಟ್ಸ್ ಆಗಲ್ಲ. ನಾನು ಇದನ್ನ 3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪನೂ ಕೂಡ ಕಟ್ಸ್ ಆಗಿಲ್ಲ. ಬೇಗ ರಿಮೂವ್ ಆಗುತ್ತೆ ಏರು. ಫಸ್ಟ್ ಒಂದು ಸ್ಟ್ರೋಕಿಗೆ ಏರು ರಿಮೂವ್ ಆಗುತ್ತೆ ಇದರಲ್ಲಿ. ನೀವು ಎಲ್ಲಿಗಾದರೂ ಅಥವಾ ಟ್ರಾವೆಲ್ ಕೂಡ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ. ಮತ್ತು ಏನು ಅಂತ ಅಂದರೆ ಈ ಬಾಕ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಡುಪ್ಲಿಕೇಶನ್ ಸ್ಟ್ರಿಪ್ ವಿತ್ ಅಲೋವೆರಾ ಆ್ಯಂಡ್ ವಿಟಮಿನ್ ಇ ಮೇಲೆ ಇದೆಯಲ್ವಾ, ಅದು ಅಲೋವೆರಾ ಮತ್ತು ವಿಟಮಿನ್ ಇಯಿಂದ ಮಾಡಿರುವಂಥದ್ದು. ಮತ್ತು ಆ್ಯಂಟಿ ಕ್ಲಾಕ್ ಡಿಸೈನ್ ಅಂತ ಅಂದರೆ ನಿಮ್ಗೆ ಇದು ವುಮೆನ್ಸಿಗೆ ಅಂತಲೇ ಮಾಡಿರುವಂಥದ್ದು. ಇದು ಬಂದುಬಿಟ್ಟು ಬಾಡಿ ಲೇಸರು. ಇದರಿಂದ ಏನು ಕೂಡ ಎಫೆಕ್ಟ್ ಆಗಲ್ಲ ನಿಮಗೆ. 5 ಬ್ಲೇಡ್ಸ್ ಮೇಡ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು 5 ಬ್ಲೇಡ್ ಇರುತ್ತೆ, ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಇದು ನಾನು ತೊಗೊಂಡಾದ್ಮೇಲೆ ನಂಗೆ ತುಂಬ ಯೂಸ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು 2 ವೇ ಪೈವೋಟ್ ಫಾರ್ ಈಸಿ ಗ್ಲೈಡ್ ಅಲಾಂಗ್ ಕರ್ವ್ಸ್ ಆ್ಯಂಡ್ ಕಾಂಟೋರ್ಸ್. ಮತ್ತು ಕರ್ವ್ಸ್ ಮತ್ತಲ್ಲಿ ನೀವು ಇದು ಮಾಡುವಾಗ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಒಂದು ಸ್ವಲ್ಪನೂ ಕೂಡ ಕಟ್ಸ್ ಆಗಲ್ಲ ಅಥವಾ ಗಾಯ ಆಗಲ್ಲ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಹೇಗೆ ಯೂಸ್ ಮಾಡೋದು ಅಂತಲೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲೈಕ್ ಅವರೇ ಹೈಡ್ರೇಟ್ ಯುವರ್ ಸ್ಕಿನ್ ವಿತ್ ವಾಟರ್, ಅಂದರೆ ನೀವು ಎಲ್ಲಿ ಶೇವ್ ಮಾಡ್ಕೊತೀರ ಬಾಡಿಯಲ್ಲಿ, ಅದಕ್ಕೆ ಸ್ವಲ್ಪ ಆದಷ್ಟು ನೀವು ಶೇವ್ ಮಾಡುವಾಗ ತಣ್ಣೀರಿಗಿಂತ ಬಿಸಿ ನೀರನ್ನೇ ಕೂಡ ಯೂಸ್ ಮಾಡಿ. ಯಾಕೆ ಅಂತ ಅಂದರೆ ಶೇವ್ ಮಾಡುವಾಗ ಬಿಸಿನೀರು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಬಾಡಿ ರಿಫ್ರೆಶ್ ಅನಿಸುತ್ತೆ. ಮತ್ತು ಬೇಗನೂ ಕೂಡ ಏರ್ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೋಡಿ ಕೊಟ್ಟಿದ್ದಾರೆ, ನೀವು ಎಲ್ಲಿ ಶೇವ್ ಮಾಡ್ತೀರ ಬಾಡಿಯಲ್ಲಿ, ಇದು ಬಾಡಿಗೆ ಅಂತಲೇ ಮಾಡಿರುವಂಥದ್ದು. ಮತ್ತು ನೀವು ಹೋಗ್ಬಿಟ್ಟು ಬಿಕಿನಿಗಾಗಲಿ ಅಥವಾ ಬೇರೆದಕ್ಕಾಗಲಿ ನೀವು ಯೂಸ್ ಮಾಡಬಾರ್ದು. ಯಾಕೆ ಅಂತ ಅಂದರೆ ವುಮೆನ್ಸ್ ಸ್ಕಿನ್ನು ಸ್ಮೂತ್ ಇರೋದ್ರಿಂದ ಫೇಸ್ಗೆ ಫೇಸ್ ಲೇಸರ್ನೇ ಯೂಸ್ ಮಾಡಬೇಕು, ಮತ್ತು ಬಾಡಿಗೆ ಬಾಡಿ ಲೇಸರ್ನೇ ಯೂಸ್ ಮಾಡಬೇಕು, ಮತ್ತು ಬಿಕಿನಿಗೆ ಬಿಕಿನಿ ಲೇಸರ್ನೇ ಯೂಸ್ ಮಾಡಬೇಕು. ನೀವು ಇದನ್ನು ತೊಗೊಂಡ್ಬಿಟ್ಟು ಬಿಕಿನಿಗೆ ಯೂಸ್ ಮಾಡೋದು ಎಲ್ಲ ಮಾಡಿದರೆ ಇನ್ಫೆಕ್ಷನ್ನು ಮತ್ತು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ನೀವು. ಬನ್ನಿ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ, ತೋರಿಸ್ತೀನಿ. ನೀವು ಬಾಡಿಯಲ್ಲಿ ಎಲ್ಲಿ ಏರ್ ರಿಮೂವ್ ಮಾಡ್ಕೊತೀರೋ
ಅದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೆನೆಸ್ಕೊಳ್ಳಿ. ನೆನೆಸ್ಕೊಂಡಾದ್ಮೇಲೆ ಗ್ಲೈಡ್ ದ ಲೇಸರ್ ಎಗೇನೆಸ್ಟ್ ಹೇರ್ ಗ್ರೋತ್ ಅಂತ ಅಂದರೆ ಏನರ್ಥ ಅಪ್ಪ ಅಂತಂದರೆ, ನಿಮ್ಮ ಏರ್ ಕಡೆ ಬೆಳೆದಿದೆಯೋ ಅದರ ಆಪೋಸಿಟ್ಟಿಂದ ನೀವು ಶೇವ್ ಮಾಡಬೇಕು. ಮತ್ತು ಏನು ಕೆಳಗಡೆ ಏನೋ ಕೊಟ್ಟಿದ್ದಾರೆ, ವಾಶ್ ಅವೇ ವಿತ್ ವಾರ್ಮ್ ವಾಟರ್ ಆ್ಯಂಡ್ ಅಪ್ಲೈ ಮಾಯ್ಶ್ಚರೈಸರ್. ನೀವು ಬಾಡಿ ಲೇಸರಲ್ಲಿ ಬಾಡಿನ ಶೇವ್ ಮಾಡಾದಮೇಲೆ, ಏರ್ ರಿಮೂವ್ ಮಾಡಾದಮೇಲೆ ಆ ಲೇಸರ್ನ ಕೂಡ ಹೆಂಗೆ ಕಾಪಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕ್ಲೀನಾಗಿ ನೀವು ತೊಳೆದ್ಬಿಟ್ಟು ಲುಬ್ರಿಕೇಷನ್ ಸ್ಟ್ರಿಪ್ ಎಲ್ಲ ತೊಳೆದ್ಬಿಟ್ಟು ಅವ್ರು ಯಾವ ಥರ ಕೊಟ್ಟಿದ್ದಾರೋ ಆ ಥರ ಸೇಫ್ಟಿಯಾಗಿ ಹಿಡ್ಕೊಂಡು ಹೋದರೆ ನಿಮಗೆ ತುಂಬ ದಿನ ಯೂಸ್ ಬರುತ್ತೆ. ಇದು ಬಂದುಬಿಟ್ಟು ನೀವು ಯೂಸ್ ಮಾಡಿಬಿಟ್ಟು ಬೇಕಾಬಿಟ್ಟು ಇಟ್ಟರೆ ಬೇಗ ಹಾಳಾಗೋಗುತ್ತೆ ಮತ್ತು ಅದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಹಂಗಾಗ್ಬಿಟ್ಟು ನೀವು ಯೂಸ್ ಮಾಡಿದ ಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಅದರಲ್ಲೇ ಆದಂಥ ಕ್ಯಾಪೆಲ್ಲ ಹಾಕ್ಬಿಟ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ತುಂಬ ದಿನ ಕೂಡ ಬಾಳಿಕೆ ಬರುತ್ತೆ ನಿಮಗೆ. ರೀಯೂಸ್ ದ ಲೇಸರ್ ಇನ್ ರನ್ನಿಂಗ್ ವಿತ್ ಆ್ಯಂಡ್ ಲೀವ್ ಇಟ್ ಟು ಡ್ರೈ ಅಂತ ಅಂದರೆ, ನೀವು ಈ ಲೇಸರ್ನ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಡ್ರೈ ಆಗೋವರೆಗೂ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ನೀರೆಲ್ಲ ಹೋಗಬೇಕು. 10 ಮಿನಿಟ್ಸ್ ಎಲ್ಲ ಹೋಗ್ಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ನೀವು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಡ್ಬೋದು. ಇದು ಹೇಗಿದೆ ಅಂತಂದರೆ ಪುಟ್ಟ ಮಿನಿ ಲೇಸರ್. ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಿ, ನಾನು ಕೂಡ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಹೋಗುವಾಗ ಈ ಥರ ಇಟ್ಕೊಂಬಿಟ್ಟು ಈ ಥರ ಇಟ್ಕೊಂಬಿಟ್ಟು ತೊಗೊಂಡು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ಬೋದು. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನಾನು ಈ ನೋಡಿ ಹೋದ ಸಾರಿ ಕಾರ್ಮೆಸಿ ಅವ್ರದ್ದು ಫೇಸ್ ಲೇಸರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನನ್ನ ವೀಡಿಯೋ ಲಿಸ್ಟಲ್ಲಿದೆ, ಹೋಗಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಚೆನ್ನಾಗಿದೆ. ನಾನು ಏನೇ ತರಿಸಿದಾಗಲೂ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲೇ ತರಿಸೋದು. ತುಂಬ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ನಾನು ನಿಮಗೆ ಇದು ಹೇಗಿದೆ ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ನೀವು ಕೂಡ ಇದನ್ನು ತರಿಸ್ಬಿಟ್ಟು ನಿಮ್ಮ ಬಾಡಿಲಿರೋ ಏರ್ನ ಬೇಗ ರಿಮೂವ್ ಆಗುತ್ತೆ. ಇದು ತರಿಸ್ಬಿಟ್ಟು ಇದನ್ನು ಯೂಸ್ ಮಾಡಿ ಹೇಗಿದೆ, ಹೇಗೆ ವರ್ಕ್ ಆಗಿದೆ, ಹೇಗೆ ವರ್ಕ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.